ಒಂದು ಸಾಂಪ್ರದಾಯಿಕ ಅಡುಗೆ ವಿಧಾನ ಮುದ್ದುಳಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದನ್ನು ಬೇರೆ ಬೇರೆ ತರಕಾರಿಗಳಿಂದ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಇದನ್ನೆಲ್ಲ ಊಟಕ್ಕೆ ಬಡಿಸ್ತಾರೆ. ನಾನು ಪೈನಾಪಲ್ ಮುದ್ದುಳಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ 3 ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜನ ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗೋ ತನಕ ಹುರಿದು ಅದರ ಸಿಪ್ಪೆನ ತೆಗೆದು ಸ್ಪ್ಲಿಟ್ ಮಾಡಿ ನಾವು ಒಂದು ಕಪ್ಪಿಗೆ ಹಾಕಿ ಇಟ್ಕೊಳ್ಬೇಕು. ಒಂದು ಮಧ್ಯಮ ಗಾತ್ರದ ಪೈನಾಪಲ್ ಹೆಚ್ಚಿ ಒಂದು ಬಾಣಲೆಗೆ ಹಾಕಿದ್ದೇನೆ. ಒಂದು ಲಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಬೇಕು. ಪೈನಾಪಲ್ ಮುಳುಗುವಷ್ಟು ನೀರು ಹಾಕಿ ಒಮ್ಮೆ ಚೆನ್ನಾಗಿ ಕಲಕಿ ಮುಚ್ಚಳ ಮುಚ್ಚಿ ಇದನ್ನು ಮಧ್ಯಮ ಉರಿಯಲ್ಲಿ ಒಂದು 5 ನಿಮಿಷ ಹಾಗೆಯೇ ಕುದಿಸ್ಕೊಳ್ಬೇಕು. ಬೆಲ್ಲ ನಿಂಬೆಹಣ್ಣಿನ ಗಾತ್ರದಷ್ಟು ಹಾಕಲೇಬೇಕು. ಅದಕ್ಕೂ ಸ್ವಲ್ಪ ಜಾಸ್ತಿನೇ ಕೂಡ ಹಾಕ್ಕೊಳ್ಬೋದು ನೀವು. ಹಾಗೆ 4 ಒಣಮೆಣಸಿನಕಾಯಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಒಂದು ಅರ್ಧದಷ್ಟು ಹುರಿದಾದ ಮೇಲೆ 1/3 ಚಮಚ ಜೀರಿಗೆ, ಅರ್ಧ ಚಮಚ ಕೊತ್ತಂಬರಿ ಬೀಜ, 1/2 ಚಮಚ ಉದ್ದಿನಬೇಳೆ ಇವೆಷ್ಟನ್ನ ಹಾಕಿ ಈ 4 ಸಾಮಗ್ರಿಗಳನ್ನು ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗೋ ತನಕ ಹುರಿದು ತೆಗಿಬೇಕು. ಅದು ತಣಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಲಿಕ್ಕಿದೆ. ರುಬ್ಬುವಾಗ ಇದರ ಜೊತೆಗೆ ಹಸಿ ತೆಂಗಿನ ತುರಿ ಕೂಡ ಹಾಕಲಿಕ್ಕಿದೆ. ಕಾಯಿ ತುಂಬ ಹಾಕಲಿಕ್ಕಿಲ್ಲ. 1/3 ಕಪ್ ಅಂದರೆ ಒಂದು 4ರಿಂದ 5 ಚಮಚ ಆಗುವಷ್ಟು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಬ್ಬಿ ಸೈಡಿಗೆ ಇಟ್ಕೊಳ್ಳೋಣ. ಅದನ್ನ ಇಲ್ಲಿ ಬಾಣಲೆಯಲ್ಲಿ ಪೈನಾಪಲ್ ಬೇಯಿಸಲಿಕ್ಕೆ ಇಟ್ಟಿದ್ದೆ ಅಲ್ಲ ನಾನು, ಅದೊಂದು ಅರ್ಧದಷ್ಟು ಬೆಂದಿದೆ. ಈಗ ನಾವು ಬೆಲ್ಲ ಹಾಕಿ ಆ ಪೈನಾಪಲ್ ಆ ಬೆಲ್ಲದ ಸಿಹಿನ ಹೀರ್ಕೊಳ್ಳೋ ತನಕ ಬೇರೆ ಏನೂ ಹಾಕಲಿಕ್ಕಿಲ್ಲ, ಹಾಗೆ ಬೇಯಿಸ್ಕೊಳ್ಬೇಕು. ನಂತರ ಒಂದು 3 ದೊಡ್ಡ ಚಮಚ ಹುಣಸೆ ರಸ, ಒಂದು 3/4 ಚಮಚ ಉಪ್ಪು ಮತ್ತು 1/4 ಚಮಚ ಅರಿಶಿನ ಪುಡಿ ಹಾಕಿ ಮತ್ತೆ ಅದನ್ನ ಮಿಕ್ಸ್ ಮಾಡಿ ಮತ್ತೆ ಒಂದು 3 ನಿಮಿಷ ಮುಚ್ಚಳ ಮುಚ್ಚಿ ಅದನ್ನ ಬೇಯಿಸ್ಕೊಳ್ಬೇಕು. ಮೊದಲು ಬೆಲ್ಲದ ಸಿಹಿನ ಅದು ಹೀರ್ಕೊಳ್ಳಿ ಅಂತೇಳಿ ಬರೀ ಬೆಲ್ಲ ಹಾಕಿ 5 ನಿಮಿಷ ಕುದಿಸಿ ನಂತರ ಹುಣಸೆಹಣ್ಣಿನ ರಸ, ಉಪ್ಪು, ಅರಿಶಿನ ಪುಡಿ ಹಾಕಿ ಮತ್ತೆ 3 ನಿಮಿಷ ಅದನ್ನ ಮಧ್ಯಮ ಉರಿಯಲ್ಲಿ ಕುದಿಸಿ ಆದಮೇಲೆ ಇದೀಗ ಇಷ್ಟು ಬೆಂದಿದೆ. ಈಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ಬೇಕು. ಹುಳಿ ಸಿಹಿ ಮಿಶ್ರಿತವಾಗಿ ಇರ್ತದೆ. ಸಿಹಿಯ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ ಈ ಕರಿಯಲ್ಲಿ. ಮಸಾಲೆ ಮತ್ತು ನಾನು ಹುರಿದು ಸಿಪ್ಪೆ ತೆಗೆದು ಸ್ಪ್ಲಿಟ್ ಮಾಡಿ ಇಟ್ಕೊಂಡಂಥ ಶೇಂಗಾ ಬೀಜ ಹಾಕಿದ್ದೇನೆ. ನಾನು ಶೇಂಗಾ ಬೀಜನ 2 ಭಾಗ ಮಾಡಿದ್ದೇನೆ. ನೀವು ಬೇಕಿದ್ರೆ ಸ್ವಲ್ಪ ತರಿಯಾಗಿ ಕುಟ್ಟಿ ದೊಡ್ಡ ದೊಡ್ಡ ಪೀಸ್ ಇರೋ ಥರ ಕುಟ್ಟಿ ಪುಡಿ ಮಾಡ್ಕೊಳ್ಬೋದು. ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಹದ ಮಾಡ್ಕೊಳ್ಳಿಕ್ಕೆ ನೀರು ಹಾಕಿದ್ದೇನೆ. ಮತ್ತು ಇದು ಸ್ವಲ್ಪ ದಪ್ಪ ಇರ್ತದೆ ಮುದ್ದುಳಿ, ತುಂಬ ನೀರಾಗಿ ಇರೋದಿಲ್ಲ. ನಂತರ ಮಸಾಲೆ ಹಾಕಿದ ಮೇಲೆ ಮತ್ತೆ ಪುನಃ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಇದನ್ನು ಕಲಕಿ ಮುಚ್ಚಳನ ಮುಚ್ಚಿ ಮಧ್ಯಮ ಉರಿಯಲ್ಲಿ 5 ನಿಮಿಷ ಕುದಿಸ್ಕೊಳ್ಬೇಕು ಮಸಾಲೆ ಹಾಕಿರೋದ್ರಿಂದ. ಇದೀಗ ಆಗಿದೆ. ಇದು ನೋಡಿ, ಇದರ ಹದ ತುಂಬ ತೆಳ್ಳಗೆ ಇರಬಾರ್ದು, ಹಾಗಂತ ತುಂಬ ದಪ್ಪಗೂ ಇರಬಾರ್ದು. ಇದನ್ನು ಅನ್ನದ ಜೊತೆ ಮೇನ್ ಕೋರ್ಸ್ ಆಗಿ ಹೀಗೇ ಸರ್ವ್ ಮಾಡ್ಬೋದು ಅಥವಾ ಸೈಡ್ ಡಿಶ್ ಆಗಿ ಕೂಡ ಸರ್ವ್ ಮಾಡ್ಬೋದು. ಒಗ್ಗರಣೆಗೆ 1 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1-2 ದಂಟು ಕರಿಬೇವಿನ ಎಲೆ, ಚಿಟಿಕೆ ಇಂಗಿನ ಪುಡಿ ಹಾಕಿದ್ದೇನೆ. ಬೇಕಿದ್ದರೆ ಒಂದು ಒಣಮೆಣಸು ತುಂಡು ಮಾಡಿ ಹಾಕ್ಕೊಳ್ಬೋದು. ಇನ್ನು ಚೆನ್ನಾಗಿ ಹುರಿದು ಮುದ್ದುಳಿಗೆ ಹಾಕಿ ಚೆನ್ನಾಗಿ ಕಲಕಿದ್ರೆ ಆಯಿತು. ಒಮ್ಮೆ ಮಾಡಿ ನೋಡಿ, ನಿಮಗೆ ಇದು ಇಷ್ಟ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅಷ್ಟು ಚೆನ್ನಾಗಿರ್ತದೆ, ಇದು ರುಚಿಯಾಗಿರ್ತದೆ ಮತ್ತು ಹುಳಿ ಮಿಶ್ರಿತವಾಗಿ ಇರ್ತದೆ. ಈ ಮುದ್ದುಳಿ ಪೈನಾಪಲಲ್ಲೇ ಒಮ್ಮೆ ನೀವು ಮಾಡಿ ನೋಡಿ, ಇಷ್ಟ ಆಗ್ತದೆ ನಿಮಗೆ. ಅನ್ನದ ಜೊತೆ ಇದನ್ನ ಬಡಿಸಬೇಕು. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.